ಅಂತೂ ಇಂತೂ ಜೆಡಿಎಸ್ನ ಪಟ್ಟಿ ಪ್ರಕಟವಾಗಿದೆ. 3 ಟಿಕೆಟ್ ಅನ್ನ ಫೈನಲ್ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಮಂಡ್ಯದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆಯನ್ನ ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರ ಸ್ಪರ್ಧೆ ಆಗುತ್ತೆ. ಕೋಲಾರದಿಂದ ಮಲ್ಲೇಶ್ ಬಾಬು ಅವರ ಸ್ಪರ್ಧೆ. 3 ಕ್ಷೇತ್ರಗಳಿಗೂ ಕೂಡ ಅಂತಿಮಗೊಳಿಸಲಾಯಿತು. ಇನ್ನು ಅಧಿಕೃತವಾಗಿ ಘೋಷಣೆ ಒಂದು ಬಾಕಿ ಉಳ್ಕೊಂಡಿದೆ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ ಮಂಡ್ಯದಲ್ಲಿ ಇಲ್ವಾ ಅನ್ನುವಂತಹ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಈ ಮೂಲಕವಾಗಿ ಮಂಡ್ಯದಿಂದ ಸ್ಪರ್ಧೆ ಮಾಡಲಿಕ್ಕೆ ಬಹಳ ಒತ್ತಡಗಳು ಕೂಡ ಇತ್ತು. ಜೊತೆಗೆ ಪಕ್ಷದ ಒಂದು ಭವಿಷ್ಯದ ದೃಷ್ಟಿಯಿಂದ ಅವರು ಈ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಅಂತ ಕೂಡ ಕಾರ್ಯಕರ್ತರ ಮುಂದೆ ಹೇಳಿದ್ರು. ನಿಖಿಲ್ ಸೋಲಿಗೆ ಉತ್ತರವನ್ನ ಕೊಡ್ಬೇಕಲ್ವಾ, ಹೀಯಾಳಿಸಿದವರಿಗೆ ಉತ್ತರ ಕೊಡ್ಬೇಕಲ್ವಾ ಅಂತ ಹೇಳಿದ್ರು. ಈ ಎಲ್ಲ ಉತ್ತರಗಳ ಒಂದು ಪ್ರತೀಕವಾಗಿ ಈಗ ಮಂಡ್ಯದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆ ಅಧಿಕೃತ ಘೋಷಣೆಯೊಂದು ಬಾಕಿ ಉಳ್ಕೊಂಡಿದೆ. ಮಂಡ್ಯ, ಹಾಸನ, ಕೋಲಾರ 3 ಕ್ಷೇತ್ರಗಳನ್ನ ಮೈತ್ರಿಯ ಒಂದು ಅಭ್ಯರ್ಥಿಯಾಗಿ ಜೆಡಿಎಸ್ ಅವರಿಗೆ ಬಿಟ್ಕೊಟ್ಟಿದ್ರು. ಸೊ ಈಗ ಜೆಡಿಎಸ್ ತಮ್ಮ 3 ಕ್ಷೇತ್ರಗಳಿಗೂ ಕೂಡ ಅಂತಿಮಗೊಳಿಸಿದೆ ಅಭ್ಯರ್ಥಿ ಯಾರು ಅಂತ. ಮಲ್ಲೇಶ್ 3 ಹೆಸರುಗಳನ್ನ ಕೋಲಾರದಲ್ಲಿ ಫೈನಲ್ ಲಿಸ್ಟ್ಗೆ ತೆಗೆದುಕೊಂಡು ಹೋಗಲಾಗಿತ್ತು. ದೇವೇಗೌಡರು ಸಂಜೆ ಆಗ್ಲೇ ಹೇಳಿದ್ರು ಮಲ್ಲೇಶ್ ಬಾಬು ಅವ್ರನ್ನೇ ಕಣಕ್ಕಿಳಿಸ್ತಾ ಇದ್ದೀವಿ ಅಂತ. ಆದ್ರೆ ಅಧಿಕೃತವಾಗಿ ಘೋಷಣೆ ಒಂದು ಬಾಕಿ ಉಳ್ಕೊಂಡಿರೋದ್ರಿಂದ ಅವರ ಬಾಯಿಂದಲೇ ಇದು ಹೊರಹೊಮ್ಮಬೇಕಾಗಿದೆ. ಜೆಡಿಎಸ್ನ ಸಂಭಾವ್ಯ ಪಟ್ಟಿ ಇದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ರಿಂದ. ಶ್ರೀನಿವಾಸ್, ಸಭೆ ಅಂತ್ಯಗೊಳ್ತಾ ಅಧಿಕೃತವಾಗಿ ಘೋಷಣೆಗೆ ಯಾವಾಗ ಪ್ರೆಸ್ ಮೀಟ್ ಕರೀತಾರೆ ಮತ್ತು ಕುಮಾರಸ್ವಾಮಿ ಅವರ ಸ್ಪರ್ಧೆ ಕುರಿತಾಗಿ ಏನ್ ಮಾಹಿತಿ ಸಿಗ್ತಾ ಇದೆ ಮಂಡ್ಯ ವಿಚಾರದಲ್ಲಿ? ದಿವ್ಯಾ, ಇನ್ನು ಸಭೆ ಮುಂದುವರೆದಿದೆ. ಆದ್ರೆ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂತ ಪ್ರಕ್ರಿಯೆಗಳು ಮುಕ್ತಾಯ ಆಗಿದೆ. ಮಂಡ್ಯದಿಂದ ಒಂದಿಷ್ಟು ಗೊಂದಲಗಳಿತ್ತು, ಯಾರು ಸ್ಪರ್ಧೆ ಮಾಡ್ತಾರೆ ಅಂತ. ಪ್ರೆಸ್ ಮೀಟ್ ಮಾಡುವಾಗ ಕೂಡ ಕುಮಾರಸ್ವಾಮಿ ಅವರು ಸುಳಿಯನ್ನು ಕೊಟ್ಟಿದ್ರು, ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ. ಇವತ್ತಿನ ಸಭೆಯಲ್ಲೂ ಕೂಡ ಅದು ಅಧಿಕೃತವಾಗಿದೆ. ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ. ಹಾಸನದಿಂದ ದೇವೇಗೌಡರು ಹಿಂದೆನೇ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಘೋಷಣೆ ಮಾಡಿದ್ದು, ಸೊ ಹಾಗಾಗಿ ಯಾವುದೇ ಗೊಂದಲ ಇಲ್ಲ. ಕೋಲಾರ ವಿಚಾರದಲ್ಲಿ 3 ಅಭ್ಯರ್ಥಿಗಳ ವಿಚಾರವಾಗಿ ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು. ಅಂತಿಮವಾಗಿ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಕೊಡುವಂತಹ ನಿರ್ಧಾರವನ್ನ ಜೆಡಿಎಸ್ ಮಾಡ್ಕೊಂಡಿದೆ. ಈಗ ಸಭೆಯಲ್ಲಿ ಅಧಿಕೃತವಾದಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಧಿಕೃತವಾಗಿ ಇನ್ನು ಪತ್ರಿಕಾ ಹೇಳಿಕೆಯನ್ನ ಜೆಡಿಎಸ್ ವಲಯದಿಂದ ಬಿಡ್ತಾರೆ. ಅಲ್ಲಿ ಅಧಿಕೃತವಾಗಿ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತ ಪ್ರಕ್ರಿಯೆಗಳು ಆಗತ್ತೆ. ದಿವ್ಯಾ, ಅಂದ್ರೆ ಕಾರ್ಯಕರ್ತರಿಗೆ ಏನ್ ಹೇಳ್ಬೇಕಿತ್ತು ಚನ್ನಪಟ್ಟಣ ವಿಚಾರದಲ್ಲಿ ಅದನ್ನ ಹೇಳಿದ್ರು. ಮಂಡ್ಯನ ಯಾಕೆ ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ವಿಸ್ತೃತವಾಗಿ ಹೇಳಿದ್ರು. ಬಟ್ ಅವರಿಂದಲೇ ಅದು ಅನೌನ್ಸ್ ಆಗ್ಬೇಕು ಅನ್ನೋದು ಎಲ್ಲರ ನಿರೀಕ್ಷೆ ಇತ್ತು. ಜೊತೆಗೆ ಕೋಲಾರ ವಿಷಯದಲ್ಲಿ 3 ಹೆಸರುಗಳನ್ನ ಅಂತಿಮಗೊಳಿಸಲಾಗಿದೆ. ಅದರಲ್ಲಿ ಮಲ್ಲೇಶ್ ಬಾಬು ಅವರು ಫೈನಲ್ ಅಂತ ದೇವೇಗೌಡರು ಹೇಳಿದ್ರು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಆ ಕುತೂಹಲವನ್ನ ಕಾಯ್ದಿರಿಸಿಕೊಂಡಿದ್ರಿಂದ ಈ 2 ಕ್ಷೇತ್ರಗಳು ಮಾತ್ರ ಬಹಳ ಕುತೂಹಲವಾಗಿತ್ತಲ್ವಾ ಶ್ರೀನಿವಾಸ್? ದಿವ್ಯಾ, ಇವತ್ತು ಕೋಲಾರ ಮತ್ತೆ ಮಂಡ್ಯ ಭಾಗದ ನಾಯಕರ ಸಭೆ ಇತ್ತು. ಹಾಗಾಗಿ ಕುಮಾರಸ್ವಾಮಿ ಅವರು ಸಂಜೆ ಸಭೆಯ ಬಳಿಕ ಘೋಷಣೆ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಆದ್ರೆ ಹಾಸನದಲ್ಲಿ ದೇವೇಗೌಡರು ಘೋಷಣೆ ಮಾಡಿದ್ರಿಂದ ಸೊ ಇವತ್ತಿನ ಸಭೆಯಲ್ಲೂ ಕೂಡ ಅದೇ ನಿರ್ಣಯಕ್ಕೆ ಬರಲಾಗಿದೆ. ಆ ಚನ್ನಪಟ್ಟಣದ ಸಭೆ, ನಿನ್ನೆ ಕಾರ್ಯಕರ್ತರ ಸಭೆಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಯಾಕೆ ನನ್ನ ಸ್ಪರ್ಧೆ ಅನಿವಾರ್ಯ ಅಲ್ಲಿ ಅನ್ನುವಂಥದ್ದನ್ನ ಹೇಳಿದ್ರು. ಕೆಲವು ಕಾರ್ಯಕರ್ತರು ಅದನ್ನ ಒಪ್ಕೊಂಡಿದ್ರು, ಕೆಲವರು ವಿರೋಧ ಮಾಡಿದ್ರು. ಅಂತಿಮವಾಗಿ ಗೆಲುವಿನ ಮಾನದಂಡ ಬಿಜೆಪಿ ಹೈಕಮಾಂಡ್ ನ ಒತ್ತಡಗಳು ಮತ್ತೆ ಅಲ್ಲಿ ಮಂಡ್ಯದಲ್ಲಿ ಪಕ್ಷವನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ನಿರ್ಧಾರದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಗೆ ಒಪ್ಕೊಂಡಿರುವಂತದ್ದು. ಹಾಗಾಗಿ ಈಗಾಗಲೇ ತೀರ್ಮಾನಗಳು ಆಗಿದ್ದಾವೆ. ದೇವೇಗೌಡರಿಗೂ ಕೂಡ ಈ ಎಲ್ಲದರ ಮಾಹಿತಿ ಇದೆ. ದೇವೇಗೌಡರು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅಧಿಕೃತವಾಗಿ ಪಕ್ಷದ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡೋದು ಬಾಕಿ ಇದೆ. ಈ ಸಭೆ ಮುಗಿದ ಬಳಿಕ ಅದನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ.